ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ನಿಂದನೆ ಮಾಡಿದಂತಹ ಪ್ರಕರಣ ಪೋಸ್ಟ್ ಮಾಡಿದವರಿಗೆ ಶುರುವಾಯಿತು ಸಂಕಷ್ಟ. ಕಿಡಿಗೇಡಿಗಳ ಚಳಿ ಬಿಡಿಸೋದಕ್ಕೆ ಖಾಕಿ ಪಡೆ ಮುಂದಾಗಿರುವಂತದ್ದು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟದಾಗಿ ಕಮೆಂಟ್ ಮಾಡದಿದ್ದಂಥವರಿಗೆ ಈಗ ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳಬಹುದು. ಯಾರ್ಯಾರು ಕೆಟ್ಟದಾಗಿ ಪೋಸ್ಟ್ ಹಾಕ್ತಿದ್ರು, ಕಮೆಂಟ್ ಮಾಡ್ತಿದ್ರು ಅಂತ ಕಿಡಿಗೇಡಿಗಳ ಚಳಿ ಬಿಡಿಸೋದಕ್ಕೆ ಖಾಕಿ ಪಡೆ ಮುಂದಾಗಿರುವಂತದ್ದು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ದೂರು ನೀಡ್ತಾರೆ. ಸಿಸಿಬಿ ತಂಡ ಅದಾದ ಮೇಲೆ ಈಗ ಅಲರ್ಟ್ ಆಗಿರುವಂತದ್ದು. ನಕಲಿ ಖಾತೆಗಳ ಮಾಹಿತಿಯನ್ನ ಕೋರಿ ಮೆಟಾಗೆ ಪತ್ರವನ್ನ ಕೂಡ ಬರೆದಿದ್ದಾರೆ ಸಿಸಿಬಿ ಅಧಿಕಾರಿಗಳು. 18 ಖಾತೆಗಳ ಬಗ್ಗೆ ವಿಜಯಲಕ್ಷ್ಮಿ ದರ್ಶನ್ ಅವರು ದೂರನ್ನ ನೀಡಿರ್ತಾರೆ ವಿತ್ ಪ್ರೂಫ್ ಸ್ಕ್ರೀನ್ ಶಾಟ್ಸ್ ಗಳನ್ನ ಇಟ್ಕೊಂಡು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಕೆಟ್ಟದಾಗಿ ಕಮೆಂಟ್ ಮಾಡಿ ನಿಂದನೆ ಮಾಡಿದಂತ ಪ್ರಕರಣ ಅವರು ಕಾನೂನುಬದ್ಧವಾಗಿ ಈ ವಿರುದ್ಧ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾರೆ. ಇನ್ನು ಕೆಟ್ಟಾಗಿ ಪೋಸ್ಟ್ ಮಾಡಿದವರಿಗೆ ಈಗ ಸಂಕಷ್ಟ ಮತ್ತೊಮ್ಮೆ ಶುರುವಾಗಿದೆ ಅಂತಲೇ ಹೇಳ್ಬಹುದು. ಎಸ್, ಅವರು ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತಾರೆ ವಿತ್ ಪ್ರೂಫ್. ಅವರು ಸಾಕ್ಷಿ ಸಮೇತ ಯಾರ್ಯಾರು ಯಾವ ಹೆಸರಿನ ಒಂದು ಅಕೌಂಟ್ಗಳಿಂದ ಕಮೆಂಟ್ ಬಂದಿರುತ್ತೆ ಅಥವಾ ಪೋಸ್ಟ್ ಹಾಕಿರ್ತಾರೆ, ಅದು ಯಾವ ರೀತಿ ಅವರಿಗೆ ಪ್ರಾಬ್ಲಮ್ ಆಗಿರುತ್ತೆ, ಮಾನಸಿಕವಾಗಿ ಅವರಿಗೆ ತುಂಬಾ ನೋವನ್ನ ಉಂಟು ಮಾಡಿರುತ್ತೆ, ಅದೆಲ್ಲವನ್ನ ಅವರು ಅಧಿಕಾರಿಗಳ ಬಳಿ ಹೇಳ್ಕೋತಾರೆ ವಿತ್ ಪ್ರೂಫ್. ಈಗ ಸಿಸಿಬಿ ಅಧಿಕಾರಿಗಳಾಗಿರ್ಬೋದು, ಖಾಕಿ ಪಡೆ ಆಗಿರ್ಬೋದು, ಯಾರು ಈ ರೀತಿಯಾಗಿ ಕಮೆಂಟ್ ಮಾಡಿರೋದು ಅಥವಾ ಪೋಸ್ಟ್ ಹಾಕಿರೋದು ಅವರ ಬೆನ್ನು ಬಿದ್ದಿದ್ದಾರೆ. ಕಾನೂನುಬದ್ಧವಾಗಿ ಏನೇನೆಲ್ಲ ಕ್ರಮಗಳನ್ನ ತಗೋಬೇಕು ಅವ್ರ ವಿರುದ್ಧ ಅದನ್ನ ತಗೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ. ಈಗ ಖಂಡಿತ ಅವ್ರು ಸಿಕ್ಕಾಕೋತಾರೆ. ಆ ಪೋಸ್ಟ್ ಮಾಡಿದವ್ರು ಯಾರು, ಕಮೆಂಟ್ ಮಾಡಿದವ್ರು ಯಾರು, ಅವರ ಐಡಿ ಎಲ್ಲಿಂದ ಅವರು ಕಮೆಂಟ್ ಮಾಡೋದಕ್ಕೆ ಸಾಧ್ಯ ಆಯ್ತು, ಎಲ್ಲವನ್ನ ಕೂಡ ಮಾಹಿತಿಯನ್ನ ತಿಳ್ಕೋತಾರೆ. ಇನ್ನು ಮೆಟಾಗೆ ಆ ಮಾಹಿತಿಯನ್ನ ಒದಗಿಸುವಂತೆ ಪತ್ರವನ್ನ ಕೂಡ ಸಿಸಿಬಿ ಅಧಿಕಾರಿಗಳು ಬರೆದು ಕೊಟ್ಟಿರ್ತಾರೆ. ಹಾಗಾಗಿ ಈ ಜಾಲವನ್ನ ಹಿಡಿದಿರುವಂತ ಪೊಲೀಸರಿಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಈ ಒಂದು ಕಿಡಿಗೇಡಿಗಳು ಯಾರಿಗಾದ್ರೂ ಆಗಿರ್ಲಿ ಕೆಟ್ಟ ಕಮೆಂಟ್ ಗಳನ್ನ ಮಾಡೋದಕ್ಕೆ ಇವ್ರು ಯಾರು ಅಂತವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅನ್ನೋದಾಗಿ ವಿಜಯಲಕ್ಷ್ಮಿ ಅವರು ಪಟ್ಟು ಹಿಡಿದಿರುವಂತದ್ದು. ಈ ಮೊದಲೇ ನಾವು ತಿಳಿಸಿದಂತೆ ಈ ಒಂದು ಕೆಟ್ಟ ಕಮೆಂಟ್ಸ್, ಈ ಕಮೆಂಟ್ ವಿಚಾರಕ್ಕೆ ಎಷ್ಟೋ ಜನ ಪಾಪ ಮನನೊಂದು ಸೂಸೈಡ್ ಕೂಡ ಮಾಡ್ಕೊಂಡಿರುವಂತವ್ರು ಇರ್ತಾರೆ. ಇನ್ನು ದರ್ಶನ್ ಅವರು ಜೈಲಲ್ಲಿ ಇರೋದಕ್ಕೂ ಕಾರಣ ಈ ಕಮೆಂಟ್ ಅನ್ನುವಂತ ಬಿರುಗಾಳಿ ಅಂತಲೇ ಹೇಳ್ಬೋದು. ಕಿಡಿಗೇಡಿಗಳ IP ಅಡ್ರೆಸ್ ಅನ್ನ ಆಧರಿಸಿ ಆರೋಪಿಗಳನ್ನ ಪತ್ತೆ ಮಾಡಲಾಗ್ತಾ ಇದೆ. 3 ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಇನ್ನು ಕ್ರೈಮ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. IP ಅಡ್ರೆಸ್ ಬೆನ್ನು ಬಿದ್ದಿದ್ದಾರೆ ಪೊಲೀಸ್ ಪಡೆ. ಕಿಡಿಗೇಡಿಗಳು ಯಾರ್ಯಾರು ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅನ್ನುವಂತ ವಿಚಾರದಲ್ಲಿ ಈಗ ಹೈ ಅಲರ್ಟ್ ಆಗಿದ್ದಾರೆ ಖಾಕಿ ಪಡೆ, ಸಿಸಿಬಿ ಅಧಿಕಾರಿಗಳು ಅಂತ ಹೇಳಬಹುದು. ಇಂಥದ್ದು ಒಂದು ಬಿಸಿ ಮುಟ್ಟಬೇಕು ಅಂತವ್ರಿಗೆ. ಇವ್ರು ಯಾರು ಕೆಟ್ಟದಾಗಿ ಕಮೆಂಟ್ ಮಾಡೋದಕ್ಕೆ ಒಂದು ಹೆಣ್ಣಿಗೆ ಅನ್ನುವಂತ ಪ್ರಶ್ನೆ ಇಲ್ಲಿ. ಈ ದರ್ಶನ್ ಪತ್ನಿನ ಬೇಡ, ಯಾರ ಹೆಂಡತಿ ಅಥವಾ ದೊಡ್ಡ ಸ್ಟಾರ ಯಾವುದು ಬೇಡ, ಒಂದು ಹೆಣ್ಣಿಗೆ ಕೆಟ್ಟದಾಗಿ ಕಮೆಂಟ್ ಮಾಡುವಂತ ರೈಟ್ಸ್ ನ ಇವ್ರಿಗೆ ಯಾರು ಕೊಟ್ಟಿರೋದು? ಇಂಥ ಒಂದು ಬಿಸಿ ಮುಟ್ಲೇಬೇಕು ಇಂಥ ಕಿಡಿಗೇಡಿಗಳಿಗೆ. ಒಂದಲ್ಲ ಒಂದು ಬಿಸಿ ಮುಟ್ಟಿತ್ತು ಅಂದ್ರೆ ಕೂತ್ಕೊಂಡು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋರ್ಗೆ ಸರಿಯಾಗಿ ಶಿಕ್ಷೆ ಆದಾಗ್ಲೇ ಅವ್ರು ಬುದ್ಧಿ ಕಲಿಯೋದು ಅಂತ ಅನ್ಸುತ್ತೆ. ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಮನಸ್ಸಿಗೆ ನೋವಾಗಿ ಈ ಒಂದು ವಿಚಾರದಲ್ಲಿ. ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು ಅಂತ ನೋಡಿ ಸಾಕಾಗಿ ಅದು ಅವ್ರ ತಂದೆ ತಾಯಿ ಮೇಲೂ ಪರಿಣಾಮ ಬೀರುತ್ತೆ. ಅಂಥದನ್ನ ಯೋಚನೆ ಮಾಡ್ಬೇಕು ಈ ಕಮೆಂಟ್ ಮಾಡೋರು ಕೂತ್ಕೊಂಡು. ಅಂಥವರಿಗೆ ಸರಿಯಾಗಿ ಕಾನೂನುಬದ್ಧವಾಗಿ ಶಿಕ್ಷೆ ಆದಾಗ್ಲೇ ಅವರು ಬುದ್ಧಿ ಕಲಿಯೋದು. ಹಾಗಾಗಿ ವಿಜಯಲಕ್ಷ್ಮಿ ಅವರು ತಗೊಂಡಿರುವಂತ ನಿರ್ಧಾರ, ಅವರು ಹೋಗ್ತಾ ಇರುವಂತ ದಾರಿ ನಿಜವಾಗ್ಲೂ ಕೂಡ ಹೆಣ್ಣು ಮಕ್ಕಳು ಮೆಚ್ಚಲೇಬೇಕು ಅಂತಲೇ ಹೇಳಬಹುದು. ಇದೇ ಎಸ್ ನ್ಯೂಸ್ ಕನ್ನಡ.